ಓಂ ಶಾಂತಿ. ಮುರಳಿಯ ದಿನಾಂಕ 6/4/2022. मीठे बच्चे, ज्ञान की गुह्य बातों को सिद्ध करने के लिए विशाल बुद्धि बन बहुत युक्ति से समझाना है. कहा जाता है, सांप भी मरे, लाठी भी न टूटे. ಮಧುರ ಮಕ್ಕಳೇ, ಜ್ಞಾನದ ಗಹನವಾದ ಮಾತುಗಳನ್ನು ಸಿದ್ಧ ಮಾಡುವುದಕ್ಕಾಗಿ ವಿಶಾಲ ಬುದ್ಧಿಯಾಗಿ ಯುಕ್ತಿಯಿಂದ ಜ್ಞಾನ ತಿಳಿಸಬೇಕು. ಅದಕ್ಕೆ ಹೇಳ್ತಾರೆ, ಹಾವು ಸಾಯಬೇಕು, ಕೋಲು ಮುರಿಬಾರದು ಅಂತ. ಆ ರೀತಿಯಲ್ಲಿ ಉಪಾಯದಿಂದ ಯುಕ್ತಿಯಿಂದ ಈ ಜ್ಞಾನವನ್ನು ಜನರಿಗೆ ತಿಳಿಸಬೇಕು. प्रश्न: हाहाकार के समय पास होने के लिए कौन सा मुख्य गुण जरूर चाहिए? ಹಾಹಾಕಾರದ ಸಮಯದಲ್ಲಿ ಪಾಸ್ ಆಗಬೇಕಾದರೆ ಯಾವ ಮುಖ್ಯ ಗುಣ ಅವಶ್ಯವಾಗಿ ಬೇಕು? उत्तर: धैर्यता का. लड़ाई के समय ही तुम्हारी प्रत्यक्षता होगी. जो मजबूत होंगे वही पास हो सकेंगे. घबराने वाले नापास हो जाते हैं. अंत में तुम बच्चों का प्रभाव निकलेगा. तब कहेंगे, अहो प्रभु तेरी लीला. सब जानेंगे गुप्त वेश में प्रभु आया है. ಹಾಹಾಕಾರದ ಸಮಯದಲ್ಲಿ ಪಾಸಾಗಬೇಕಾದರೆ ಧೈರ್ಯತೆಯ ಗುಣ ಬೇಕು. ಯುದ್ಧದ ಸಮಯದಲ್ಲಿಯೇ ನಿಮ್ಮ ಪ್ರತ್ಯಕ್ಷತೆ ಆಗುವುದು. ಯಾರು ಗಟ್ಟಿಯಾಗಿರ್ತಾರೆ, ಶಕ್ತಿಶಾಲಿ ಆಗಿರ್ತಾರೆ, ಅವರು ಪಾಸ್ ಆಗ್ತಾರೆ. ಹೆದರುವಂಥವರು, ಭಯಪಡುವಂಥವರು ನಾಪಾಸ್ ಆಗ್ತಾರೆ. ಕೊನೆಗೆ ನಿಮ್ಮ ಪ್ರಭಾವ ಹೆಚ್ಚಲಿದೆ. ಆಗ ಎಲ್ಲರೂ ಹಾಡ್ತಾರೆ, ಹೇ ಪ್ರಭು, ನಿನ್ನ ಲೀಲೆ ಅಪರಂಪಾರ ಆಗಿದೆ ಅಂತ. ಕೊನೆಗೆ ಎಲ್ಲರಿಗೂ ಗೊತ್ತಾಗ್ತದೆ, ಗುಪ್ತ ವೇಷದಲ್ಲಿ ಪರಮಾತ್ಮ ಬಂದಿದ್ದಾನೆ ಅಂತ. ಪ್ರಶ್ನೆ: सबसे बड़ा सौभाग्य कौन सा है? ಎಲ್ಲಕ್ಕಿಂತಲೂ ದೊಡ್ಡ ಸೌಭಾಗ್ಯ ಯಾವುದಾಗಿದೆ? स्वर्ग में आना भी सबसे बड़ा सौभाग्य है. स्वर्ग के सुख तुम बच्चे ही देखते हो. वहाँ आदि मध्य अंत्य दुख नहीं होता. यह बातें मनुष्यों की बुद्धि में मुश्किल ही बैठती हैं. ಸ್ವರ್ಗದಲ್ಲಿ ಬರುವುದು ಸಹ ಒಂದು ದೊಡ್ಡ ಸೌಭಾಗ್ಯ ಆಗಿದೆ. ಸ್ವರ್ಗದ ಸುಖವನ್ನು ನೀವು ಮಕ್ಕಳು ಮಾತ್ರ ನೋಡ್ತೀರಿ. ಅಲ್ಲಿ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಇರೋದಿಲ್ಲ. ಸ್ವರ್ಗದ ಆದಿ ಮಧ್ಯ ಅಂತ್ಯದಲ್ಲಿ ದುಃಖ ಇರೋದಿಲ್ಲ. ಈ ಮಾತುಗಳು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ. ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಕಷ್ಟ ಆಗ್ತದೆ. ಗೀತ್: ನೈ ಉಮರ್ ಕಿ ಕಲಿಯ. ಹೊಸದಾಗಿ ಹುಟ್ಟಿರುವ ಮೊಗ್ಗುಗಳು. ಶಿವಬಾಬಾ ಹೇಳ್ತಾರೆ, ನೀವೆಲ್ಲರೂ ಮೊದಲು ಮುಳ್ಳಿನ ಕಾಡಿನಲ್ಲಿ ಇರುವಂತಹ ಮುಳ್ಳುಗಳಾಗಿದ್ರಿ. ನಾನು ನಿಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡ್ತಿದ್ದೀನಿ. ಆದರೆ ಇನ್ನೂ ನೀವು ಸಂಪೂರ್ಣವಾಗಿ ಹೂವಾಗಿಲ್ಲ. ಈಗಿನ್ನೂ ಹೊಸದಾಗಿ
ಅರಳುವಂಥ ಮೊಗ್ಗುಗಳು ಆಗಿದ್ದೀರಿ. ओम शांति। भगवान वाच्य। आगे श्री कृष्ण भगवान वाच्य कहते थे, अब तुम बच्चों को निश्चय हुआ श्री कृष्ण भगवान वाच्य नहीं है। श्री कृष्ण त्रिकालदर्शी अर्थात सदर्शन चक्रधारी भी नहीं। अब यह अगर भक्त लोग सुने तो बिगड़ेंगे। ಇದು ಭಗವಾನ ವಾಚ್ಯ ಆಗಿದೆ, ಶಿವ ಭಗವಾನ ವಾಚ್ಯ ಆಗಿದೆ. ಇದು ಕೃಷ್ಣ ಭಗವಾನ ವಾಚ್ಯ ಅಲ್ಲ. ನಿಮಗೆ ತಿಳಿದಿದೆ, ಶ್ರೀಕೃಷ್ಣ ಭಗವಾನನೂ ಅಲ್ಲ, ಪರಮಾತ್ಮನೂ ಅಲ್ಲ, ಅಥವಾ ತ್ರಿಕಾಲದರ್ಶಿ ಸ್ವದರ್ಶನ ಚಕ್ರಧಾರಿನೂ ಅಲ್ಲ. ಅವನು ಬಂದು ಭಗವದ್ಗೀತೆಯನ್ನು ನುಡಿಸೋದಿಲ್ಲ. ಈ ವಿಚಾರ ಕೃಷ್ಣನ ಭಕ್ತರಿಗೆ ಗೊತ್ತಾಗಿಬಿಟ್ರೆ ಅವರು ಬಹಳ ಬೇಸರ ಮಾಡಿಕೊಳ್ತಾರೆ. ಕಹೆಂಗೆ ತುಮ್ ಇನ್ಹೋಂ ಕಿ ಶ್ರದ್ಧಾ ಕ್ಯೋ ಕಮ್ ಕರ್ತೆ. ಅವರ ತಲೆನೇ ಕೆಟ್ಟುಬಿಡ್ತದೆ. ಕೇಳ್ತಾರೆ, ಭಕ್ತರ ಶ್ರದ್ಧೆಯನ್ನು ನೀವು ಯಾಕೆ ಕೆಡಿಸ್ತಾ ಇದ್ದೀರಿ, ಯಾಕೆ ಕಡಿಮೆ ಮಾಡ್ತಾ ಇದ್ದೀರಿ. जबकि इनका निश्चय कृष्ण में है, वह सदर्शन चक्रधारी है. सदर्शन चक्र हमेशा विष्णु या कृष्ण को ही देते. दुनिया को यह मालूम नहीं कि श्री कृष्ण और विष्णु का क्या संबंध है. न जानने के कारण विष्णु को व कृष्ण को सदर्शन चक्रधारी कह देते. स्वदर्शन चक्र के अर्थ का भी किसको पता नहीं. ಭಕ್ತರಿಗೆ ಕೃಷ್ಣನ ಮೇಲೆ ನಿಶ್ಚಯ ಇರುವ ಕಾರಣ ಅವರು ಕೃಷ್ಣನ ಕೈಯಲ್ಲಿ ಸ್ವದರ್ಶನ ಚಕ್ರ ಕೊಟ್ಟಿದ್ದಾರೆ. ವಿಷ್ಣುವಿನ ಕೈಯಲ್ಲೂ ಸಹ ಸ್ವದರ್ಶನ ಚಕ್ರ ಕೊಟ್ಟಿದ್ದಾರೆ. ಕೃಷ್ಣನಿಗೂ ವಿಷ್ಣುಗೂ ಯಾವ ಸಂಬಂಧ ಇದೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ಅವರ ಪ್ರಕಾರ ಕೃಷ್ಣ ವಿಷ್ಣುವಿನ ಅವತಾರ ಆಗಿದ್ದಾನೆ. ಅದಕ್ಕಾಗಿ ಇಬ್ಬರ ಕೈಯಲ್ಲೂ ಸಹ ಸ್ವದರ್ಶನ ಚಕ್ರ ಕೊಟ್ಟಿದ್ದಾರೆ. स्वदर्शन चक्र के अर्थ का भी किसको पता नहीं. सिर्फ चक्र दे दिया मारने के लिए, उसे एक हिंसक हथियार बना दिया. वास्तव में उनके पास न हिंसक चक्र है न अहिंसक चक्र है. ಕೃಷ್ಣನ ಕೈಯಲ್ಲಿ ಸ್ವದರ್ಶನ ಚಕ್ರ ಕೊಟ್ಟಿದ್ದರೆ ಹಿಂಸೆ ಬಾಡುವುದಕ್ಕಾಗಿ. ಅಂದರೆ ಸ್ವದರ್ಶನ ಚಕ್ರ ಅನ್ನೋದು ಹಿಂಸೆ ಮಾಡುವ ಆಯುಧವನ್ನಾಗಿ ಕೊಟ್ಟಿದ್ದಾರೆ. ವಾಸ್ತವಿಕವಾಗಿ ಕೃಷ್ಣನ ಹತ್ತಿರ ಹಿಂಸೆ ಮಾಡುವ ಚಕ್ರನೂ ಇರೋದಿಲ್ಲ. ಅಹಿಂಸಕವಾದಂತಹ ಸ್ವದರ್ಶನ ಜ್ಞಾನದ ಚಕ್ರನೂ ಇರೋದಿಲ್ಲ. ಜ್ಞಾನ भी राधे कृष्ण या विष्णु के पास नहीं. ಜ್ಞಾನದ ಚಕ್ರನೂ ರಾಧಾಕೃಷ್ಣರ ಹತ್ತಿರ ಇಲ್ಲ, ವಿಷ್ಣುವಿನ ಹತ್ತಿರನೂ ಇಲ್ಲ. कौन सा ज्ञान? यह सृष्टि चक्र के फिरने का ज्ञान, वह सिर्फ तुम्हारे में है. ಇನ್ನು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನದ ಚಕ್ರ ಸಂಗಮ ಯುಗದ ಬ್ರಾಹ್ಮಣರ ಕೈಯಲ್ಲಿ ಇದೆ. अब यह तो बड़ी गुह्य बात है. ಸ್ವದರ್ಶನ ಚಕ್ರದ ಜ್ಞಾನ ಸಂಗಮ ಯುಗದ ಬ್ರಾಹ್ಮಣರಿಗೆ ಮಾತ್ರ ಗೊತ್ತಿದೆ ವಿನಃ ಸತ್ಯಯುಗದ ನಾರಾಯಣನಿಗಾಗಲಿ ವಿಷ್ಣುಗಾಗಲಿ ಈ ಜ್ಞಾನ ಗೊತ್ತಿಲ್ಲ. यह सब बातें युक्ति से कैसे समझाई जाए. जो समझ भी जाए प्रीत भी कायम रहे. सीधा समझाने से बिगड़ेंगे. कहेंगे आप देवताओं की निंदा करते, क्योंकि वह सब है एक समान सिवाय तुम ब्राह्मणों के. ಬಾಬಾ ಹೇಳ್ತಾರೆ,
ಶ್ರೀಕೃಷ್ಣ ಪರಮಾತ್ಮ ಅಲ್ಲ ಅನ್ನುವ ಮಾತನ್ನು ಜನರಿಗೆ ಹೇಳುವಾಗ ಬಹಳ ಪ್ರೀತಿಯಿಂದ ಯುಕ್ತಿಯಿಂದ ಹೇಳಬೇಕು. ನೇರವಾಗಿ ಹೇಳಿದರೆ ಅವರು ಸಿಟ್ಟಾಗ್ತಾರೆ. ಹೇಳ್ತಾರೆ, ನೀವು ದೇವತೆಗಳನ್ನು ನಿಂದನೆ ಮಾಡ್ತೀರಿ, ಭಕ್ತರೆಲ್ಲರೂ ಒಂದಾಗಿದ್ದಾರೆ, ನೀವು ಬ್ರಾಹ್ಮಣರು ಮಾತ್ರ ಬೇರೆ ಆಗಿದ್ದೀರಿ. तुम कितनी छोटी छोटी बच्चियाँ हो. बाबा कहते, छोटी छोटी बच्चियों को ऐसा होशियार करना चाहिए जो प्रदर्शनी में समझाने के लायक बने. ನೀವೆಲ್ಲ ಚಿಕ್ಕ ಚಿಕ್ಕ ಕುಮಾರಿಯರು ಹುಷಾರಾಗಬೇಕು. ಪ್ರದರ್ಶನದಲ್ಲಿ ಜ್ಞಾನ ಹೇಳೋದಕ್ಕಾಗಿ ಬಾಬಾ ನಿಮ್ಮನ್ನು ಲಾಯಕ ಮಾಡ್ತಾ ಇದ್ದಾರೆ. ಹೀಗೆ ಅನೇಕ ಕುಮಾರಿಯರನ್ನು ನೀವು ತಯಾರು ಮಾಡಬೇಕು ಅಂತ ಬಾಬಾ ತಿಳಿಸ್ತಾ ಇದ್ದಾರೆ. जिसमें ज्ञान है वह आपे ही ऑफर करते, हम प्रदर्शनी समझा सकते. ब्राह्मणियों की बड़ी विशाल बुद्धि चाहिए. ಯಾರಲ್ಲಿ ಜ್ಞಾನ ಧಾರಣೆ ಆಗಿರ್ತದೆ, ಯಾರಿಗೆ ಜ್ಞಾನ ಹೇಳಲಿಕ್ಕೆ ಬರ್ತದೆ, ಅವರು ತಾವಾಗಿ ಸೇವೆಗೆ ಮುಂದೆ ಬರಬೇಕು. ನಾವು ಬಂದು ಪ್ರದರ್ಶನದಲ್ಲಿ ಸೇವೆ ಮಾಡ್ತೀವಿ ಅಂತ ತಾವಾಗಿ ಸೇವೆಯ ಅವಕಾಶವನ್ನು ಪಡ್ಕೋಬೇಕು. ಹೀಗೆ ನಿಮಿತ್ಯ ಬ್ರಾಹ್ಮಣಿಯರು ಅಥವಾ ಶಿಕ್ಷಕಿಯರ ಬುದ್ಧಿ ವಿಶಾಲ ಆಗಿರಬೇಕು. प्रदर्शनी में समझाने के लिए सर्विसेबल को भेजना चाहिए, सिर्फ देखने का शौक नहीं. पहले यह निश्चय चाहिए कि गीता का भगवान निराकार परमात्मा शिव है. श्री कृष्ण को भगवान नहीं कहा जाता, इसलिए गीता भी रॉन्ग है. यह बिल्कुल नई बात हो गई दुनिया में. दुनिया में सब कहते कृष्ण ने गीता गाई, यहाँ समझाया जाता है कृष्ण गीता गा न सके. ಬಾಬಾ ಹೇಳ್ತಾರೆ, ಮೊದಲು ಪ್ರದರ್ಶನದಲ್ಲಿ ಬಂದವರಿಗೆ ಪರಮಾತ್ಮನ ಪರಿಚಯ ಹೇಳಿ ನಿಶ್ಚಯ ಮಾಡಿಸಬೇಕು. ಗೀತಾ ಜ್ಞಾನ ನಿರಾಕಾರ ಪರಮಾತ್ಮ ಕೊಡ್ತಾನೆ ವಿನಃ ಸತ್ಯಯುಗದ ರಾಜಕುಮಾರ ಆಗಿರುವಂತಹ ಶ್ರೀಕೃಷ್ಣ ಗೀತಾ ಜ್ಞಾನ ಕೊಡೋದಿಲ್ಲ. जो मोर मुकुटधारी डबल सिर ताज व सिंगल ताज सूर्यवंशी चंद्रवंशी वैश्य शूद्रवंशी कोई भी गीता की नॉलेज को नहीं जानते हैं. ಗೀತೆಯ ಜ್ಞಾನ ಡಬಲ್ ಕಿರೀಟಧಾರಿ ಆಗಿರುವಂತಹ ಸೂರ್ಯವಂಶಿ ಚಂದ್ರವಂಶಿಗಳಿಗೂ ಗೊತ್ತಿರೋದಿಲ್ಲ. ಸಿಂಗಲ್ ಕಿರೀಟಧಾರಿ ಆಗಿರುವಂತಹ ವೈಶ್ಯವಂಶಿ ಶೂದ್ರವಂಶಿಗಳಿಗೂ ಗೀತೆಯ ಜ್ಞಾನ ಗೊತ್ತಿರೋದಿಲ್ಲ. वह नॉलेज भगवान ने सुनाई, भारत को ಸ್ವರ್ಗ बनाई. ಆ ಜ್ಞಾನ ಪರಮಾತ್ಮನೇ ಬಂದು ಹೇಳ್ತಾನೆ ಮತ್ತು ಭಾರತವನ್ನು ಸ್ವರ್ಗ ಮಾಡ್ತಾನೆ. ಗೀತಾ ಜ್ಞಾನದಿಂದ ಪರಮಾತ್ಮ ಭಾರತವನ್ನು ನರಕದಿಂದ ಸ್ವರ್ಗ ಮಾಡ್ತಾನೆ. दुनिया में सच्चा गीता का ज्ञान आए कहाँ से? यह सब भक्ति की लाइन में आ जाते. वेद शास्त्र आदि पढ़ते पढ़ते नतीजा क्या हुआ? गिरते ही आए, कलाएं कमती होती गई. बल कितनी भी घोर तपस्या करे, सिर काट कर रखे, कुछ भी फायदा हो न सके. ಬಾಬಾ ಹೇಳ್ತಾರೆ, ಈ ಪ್ರಪಂಚದಲ್ಲಿ ಸತ್ಯ ಗೀತಾ ಜ್ಞಾನ ಎಲ್ಲಿದೆ? ಎಲ್ಲರೂ ಭಕ್ತಿಯ ಸರತಿಯಲ್ಲಿ ಸಾಲಿನಲ್ಲಿ ನಿಂತಿದ್ದಾರೆ. ವೇದ ಶಾಸ್ತ್ರ ಪುರಾಣಗಳನ್ನು ಓದ್ತಾ ಇಳಿಯುವ ಕಲೆಯಲ್ಲಿ ಬಂದಿದ್ದಾರೆ. ಬಲೆ ಎಷ್ಟೇ ಘೋರವಾದ ತಪಸ್ಸನ್ನು ಮಾಡಲಿ, ಭಕ್ತಿ ಮಾಡಲಿ, ತಲೆನೇ ಅರ್ಪಣೆ ಮಾಡಲಿ, ಅಲ್ಲಿ ಅವರಿಗೆ ಯಾವ ಲಾಭನೂ ಸಿಗೋದಿಲ್ಲ.
एक मनुष्य मात्र को तमो प्रधान जरूर बनना है हर एक को, उसमें भी खास भारतवासी देवता धर्म वाले सबसे नीचे गिरे हुए। पहले सबसे सतो प्रधान थे, अब तमो प्रधान बन गए। ಇಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಸಹ ಈಗ ತಮೋ ಪ್ರಧಾನದಿಂದ ಸತೋ ಪ್ರಧಾನ ಆಗಬೇಕಾಗಿದೆ. ಮೊದಲು ಎಲ್ಲರೂ ಸತೋ ಪ್ರಧಾನ ಆಗಿದ್ದರು, ಕೊನೆ ಕಾಲದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ. जो बिल्कुल ऊंच पैराडाइज के मालिक थे वह अब नर्क के मालिक बन गए. तुम बच्चों की बुद्धि में यह रहना चाहिए कि शरीर पुरानी जुत्ती है जिससे हम पढ़ रहे. देवता धर्म वालों की सबसे जास्ती पुरानी जुत्ती. ಬಾಬಾ ಹೇಳ್ತಾರೆ, ನಾವೇ ಒಂದು ಸಮಯಕ್ಕೆ ವೈಕುಂಠದ ಮಾಲೀಕ ಆಗಿದ್ವಿ, ಈಗ ನರ್ಕದ ಮಾಲೀಕ ಆಗಿದ್ದೇವೆ. ಇಲ್ಲಿ ನಮ್ಮ ದೇಹ ಹಳೆ ಚಪ್ಪಲಿ ಆಗಿದೆ. ಯಾರು ದೇವತಾ ಧರ್ಮದ ಪಾತ್ರ ಮಾಡ್ಕೊಂಡು ಬಂದಿದ್ದಾರೆ ಅವರ ದೇಹ ಕೊನೆಗೆ ಜರ್ಜರಿತ ಆಗಿಬಿಡ್ತದೆ, ಹರ್ಕ ಚಪ್ಪಲಿ ಆಗಿಬಿಡ್ತದೆ ಅಂತ ಹೇಳ್ತಾರೆ ಬಾಬಾ. भारत शिवालय था, देवताओं का राज्य था, हीरे जवाहरों के महल थे. अब वेश्यालय में असुरी विकारियों का राज्य है. ड्रामानुसार इनको वेश्यालय से शिवालय बनना ही है. ಭಾರತ ಶಿವಾಲಯ ಆಗಿತ್ತು, ಅಲ್ಲಿ ದೇವತೆಗಳ ರಾಜ್ಯ ಇತ್ತು. ವಜ್ರ ಮುತ್ತುಗಳ ಅರಮನೆಗಳನ್ನು ಕಟ್ಟಿದ್ವಿ, ಬಂಗಾರದ ಅರಮನೆಗಳು ಇದ್ದವು. ಈಗ ಭಾರತ ವೇಶ್ಯಾಲಯ ಅಂದರೆ ವಿಕಾರಿಗಳ ರಾಜ್ಯ ಆಗಿದೆ. ನಾಟಕದ ಅನುಸಾರವಾಗಿ ಪುನಃ ಈ ವೇಶ್ಯಾಲಯ ಶಿವಾಲಯ ಆಗಬೇಕಾಗಿದೆ. बाप समझाते सबसे जास्ती भारतवासी ही गिरे हैं. आधा कल्प तुम विषय विकारी थे. अजामिल जैसी पाप आत्मा भी भारत में थे. सबसे बड़ा पाप है विकार में जाना. देवताएं तो संपूर्ण निर्विकारी थे, अब विकारी बन गए, गोरे से सांवरे बन गए. सबसे ऊंचे ही सबसे नीच बनते. बाप कहते, जब संपूर्ण तमो प्रधान बन जाते हो तब उन्हों को मैं आकर संपूर्ण सतो प्रधान बनाता हूँ. ಮೊದಲು ನೀವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರೆ ಈಗ ಸಂಪೂರ್ಣ ವಿಕಾರಿಗಳು ಆಗಿರ್ತೀರಿ, ತಮೋ ಪ್ರಧಾನ ಆಗಿರ್ತೀರಿ. ಆ ಸಮಯದಲ್ಲಿ ನಾನು ಬಂದು ಮತ್ತೆ ಎಲ್ಲರನ್ನೂ ಸಂಪೂರ್ಣ ಸತೋ ಪ್ರಧಾನರನ್ನಾಗಿ ಮಾಡ್ತೀನಿ. अभी कोई को संपूर्ण निर्विकारी कह न सके, बहुत फर्क है. भल करके यह जन्म कुछ अच्छा है, आगे का जन्म तो अजामिल जैसा होना चाहिए. ಬಾಬಾ ಹೇಳ್ತಾರೆ, ಇನ್ನೇನು ಸಂಗಮ ಯುಗದ ಬ್ರಾಹ್ಮಣರು ಸ್ವಲ್ಪರ ಮಟ್ಟಿಗೆ ನಿರ್ವಿಕಾರಿ ಆಗಿದ್ದೀರಿ. ಈ ಜನ್ಮದಲ್ಲಿ ಪರವಾಗಿಲ್ಲ, ನೀವು ಒಳ್ಳೆಯ ಸ್ಥಿತಿಯಲ್ಲಿ ಇದ್ದೀರಿ. ಇದಕ್ಕಿಂತ ಹಿಂದಿನ ಜನ್ಮದಲ್ಲಿ ನೀವು ಅತ್ಯಂತ ಪಾಪಾತ್ಮ ಅಜಾಮಿಲನ ಸಮಾನ ಆಗಿದ್ರಿ. बाप कहते, मैं पतित दुनिया में पतित शरीर में प्रवेश करता हूँ जो पूरे 84 जन्म भोग तमो प्रधान बने. ಪತಿತ ದೇಹದಲ್ಲಿ, ಪತಿತ ಪ್ರಪಂಚದಲ್ಲಿ ಯಾರು 84 ಜನ್ಮಗಳನ್ನು ಭೋಗಿಸಿ ಕೊನೆ ಹಂತದಲ್ಲಿ ಇರ್ತಾರೆ, ಸಂಪೂರ್ಣ ತಮೋ ಪ್ರಧಾನ ಆಗಿರ್ತಾರೆ, ಅವರ ದೇಹದಲ್ಲಿ ನಾನು ಪ್ರವೇಶ ಮಾಡ್ತೀನಿ. ಬಲ್ इस समय अच्छे घर में जन्म है, क्योंकि फिर भी बाबा का रथ बनना है ना. ड्रामा भी कायदे से बना हुआ है, इसलिए साधारण रथ को पकड़ा है. ब्रह्मा बाबा
ಈ ಕೊನೆ ಜನ್ಮದಲ್ಲೂ ಸಹ ಒಳ್ಳೆ ಪರಿವಾರದಲ್ಲಿ, ಒಳ್ಳೆ ಕುಲದಲ್ಲಿ ಶ್ರೀಮಂತರಾಗಿಯೇ ಹುಟ್ಟಿದ್ರು. ಯಾಕೆ ಅಂದರೆ ಅದು ಶಿವನ ರಥ ಆಗಿದೆ ಅಲ್ವಾ. ಈ ನಾಟಕನು ಕಾಯ್ದೆ ಪ್ರಮಾಣ ಮಾಡಲ್ಪಟ್ಟಿದೆ. ನೋಡಲಿಕ್ಕೆ ಅವರು ಸಾಧಾರಣ ಇದ್ದಾರೆ, ಆದರೆ ಗುಣದಿಂದ ಬ್ರಹ್ಮ ಬಾಬಾ ಕೊನೆ ಜನ್ಮದಲ್ಲೂ ಸಹ ಶ್ರೇಷ್ಠ ಸ್ಥಿತಿಯಲ್ಲಿಯೇ ಇದ್ದರು. ಅಂತಹ ರಥವನ್ನು ಶಿವ ಬಾಬಾ ಹಿಡಿದಿದ್ದಾರೆ. यह सब समझने की बातें, बच्चों को सर्विस का शौक होना चाहिए. बाबा को देखो कितना शौक है. बाप तो पतित पावन सर्व का अविनाशी सर्जन. तुमको कैसी अच्छी दवाई देते. ಮಕ್ಕಳಲ್ಲಿ ಸೇವೆಯ ಬಗ್ಗೆ ಆಸಕ್ತಿ ಇರಬೇಕು. ನೋಡಿ, ಬ್ರಹ್ಮ ಬಾಬಾ ಅಷ್ಟೊಂದು ವಯಸ್ಸಾಗಿದ್ರೂ ಎಷ್ಟು ಸೇವೆ ಮಾಡ್ತಿದ್ರು. ಜೊತೆಗೆ ನಿರಾಕಾರ ತಂದೆ ಉನ್ನತಾತಿ ಉನ್ನತ ಸ್ಥಾನದಲ್ಲಿ ಇದ್ದವನು, ಶ್ರೇಷ್ಠಾತಿ ಶ್ರೇಷ್ಠ ಆದವನು. ಅವನೂ ಸಹ ಸಂಗಮ ಯುಗದಲ್ಲಿ 100 ವರ್ಷ ಅಥಕವಾದ ಸೇವೆ ಮಾಡ್ತಾನೆ, ನಿರಂತರ ಸೇವೆ ಮಾಡ್ತಾನೆ. ಪತಿತರನ್ನು ಪಾವನ ಮಾಡುವ ಸೇವೆ, ಸರ್ವರ ಕಾಯಿಲೆಗಳನ್ನು, ಆತ್ಮಿಕ ಕಾಯಿಲೆಗಳನ್ನು ದೂರ ಮಾಡುವಂಥ ಸೇವೆ, ಅವಿನಾಶಿ ಸರ್ಜನಾಗಿ ಮಾಡ್ತಾನೆ. ನಿಮಗೆ ಎಷ್ಟು ಒಳ್ಳೆಯ ಔಷಧಿಯನ್ನು ಶಿವ ಬಾಬಾ ಕೊಡ್ತಾ ಇದ್ದಾರೆ. ಆ ಔಷಧಿ ಯಾವುದು ಅಂದರೆ, ಕಹತೆ ಹೇ ಮುझे याद करने से तुम कभी ರೋಗಿ नहीं बनेंगे. ಔಷಧಿ ಅಂದ್ರೇ ತಂದೆಯನ್ನು ನೆನಪು ಮಾಡುವುದು. ಬಾಬಾ ಹೇಳ್ತಾರೆ, ನನ್ನನ್ನು ನೆನಪು ಮಾಡ್ತಾ ಇದ್ದರೆ ನೀವು ಎಂದೂ ರೋಗಿ ಆಗೋದಿಲ್ಲ. ತುಮಕೋ ಕೋಯಿ ದವಾ ದರ್ಮಲ್ नहीं करनी पड़ेगी. यह श्रीमत है न कि कोई गुरु का मंत्र है. ನೀವು ನನ್ನನ್ನು ನೆನಪು ಮಾಡ್ತಾ ಇದ್ದರೆ ನಿಮಗೆ ಯಾವ ಔಷಧಿನೂ ಬೇಕಿಲ್ಲ. ಇದು ನನ್ನ ಶ್ರೀಮತ ಆಗಿದೆ. ಇದು ದೇಹಧಾರಿ ಗುರುಗಳು ಕೊಡುವಂತಹ ಮಂತ್ರ ಅಲ್ಲ. ಮುझे याद करने से तुम्हारे विकर्म विनाश होंगे, फिर माया का विघ्न नहीं आएगा. तुम महावीर कहलाएंगे. स्कूल में रिजल्ट पिछाड़ी को ही निकलती है ना, यह भी अंत्य में मालूम पड़ेगा. ಮಾಯೆ ಸಾಕಷ್ಟು ವಿಘ್ನ ಹಾಕ್ತದೆ. ನೀವು ನನ್ನನ್ನು ಮರೀತೀರಿ, ವಿಕರ್ಮ ಮಾಡ್ತೀರಿ. ಮಾಯೆಗೆ ವಶ ಆದಾಗ ವಿಕರ್ಮಗಳು ನಾಶ ಆಗೋದಿಲ್ಲ. ನೆನಪು ಮಾಡಿದರೆ ಮಾತ್ರ ವಿಕರ್ಮಗಳು ನಾಶ ಆಗ್ತವೆ. ಕೊನೆಗೆ ನೀವು ಮಹಾವೀರ ಆಗೋರಿದ್ದೀರಿ. ಹೇಗೆ ಶಾಲೆಯಲ್ಲಿ ಪರೀಕ್ಷೆಯ ಪರಿಣಾಮ ಕೊನೆಗೆ ಗೊತ್ತಾಗ್ತದೆ, ಹಾಗೆ ಇಲ್ಲಿಯೂ ಸಹ ಎಲ್ಲ ಮಕ್ಕಳ ರಿಸಲ್ಟ್ ಅಥವಾ ಪರಿಣಾಮ, ಫಲಿತಾಂಶ ಕೊನೆಗೆ ಗೊತ್ತಾಗ್ತದೆ. ಜಬ್ ಲಡಾಯಿ ಶುರು ಹೋತಿ तब तुम्हारी प्रत्यक्षता होती. देखेंगे तुम कितने निडर निर्भय बने हो. बाप भी निर्भय है ना. ಕೊನೆಗೆ ವಿನಾಶದ ಯುದ್ಧ ಪ್ರಾರಂಭವಾದಾಗ ನಿಮ್ಮ ಪ್ರತ್ಯಕ್ಷತೆ ಆಗುವುದು. ನೀವೆಷ್ಟು ನಿರ್ಭಯ ಆಗಿದ್ದೀರಿ, ಎಷ್ಟು ಸಹನೆ ನಿಮ್ಮಲ್ಲಿ ಇದೆ, ಎಷ್ಟು ಗಟ್ಟಿಯಾಗಿದ್ದೀರಿ ಅನ್ನೋದು ಕೊನೆಗೆ ಪರೀಕ್ಷೆ ನಡೀತದೆ. ಹೇಗೆ ತಂದೆ ನಿರ್ಭಯ ಇದ್ದಾರೆ, ಹಾಗೆ ನೀವು ಮಕ್ಕಳು ಸಹ ಧೈರ್ಯದಿಂದ ನಿರ್ಭಯತೆಯಿಂದ ಇರಬೇಕು. हाहाकार कितना मच जाए, धैर्यता से समझाना है कि हमें तो जाना ही है. चलो तो हम चले अपनी मंजिल माउंट आबू बाबा के पास. घबराना नहीं, घबराने से नापास हो जाते. इतना मजबूत बनना है. ಬಾಬಾ ಹೇಳ್ತಾರೆ, ವಿನಾಶದ ಸಮಯದಲ್ಲಿ ಧೈರ್ಯತೆಯಿಂದ ಕೆಲಸ ತಗೋಬೇಕು.
ಹೆದರಬಾರದು. ನಡಿರಿ, ನಮ್ಮ ಗುರಿ ಮಧುಬನಕ್ಕೆ ಹೋಗುವುದಾಗಿದೆ, ಅಲ್ಲಿಗೆ ಹೋಗೋಣ ಅಂತ ಎಲ್ಲರಿಗೂ ನಿಮಂತ್ರಣ ಕೊಡಬೇಕು. ಭಯ ಪಡೋದ್ರಿಂದ ಏನೂ ಸಿಗೋದಿಲ್ಲ. ಭಯ ಪಡೋದ್ರಿಂದ ನಾಪಾಸ್ ಆಗ್ತೀರಿ. इतना मजबूत बनना है. पहले पहले आफतें आएंगी फेमिन की. बाहर से अनाज आ नहीं सकेगा. मारा मारी हो जाएगी. ಮೊದಲು ಮೊದಲು ಬರುವಂಥ ಸಂಕಟ, ಕಷ್ಟ ಅಥವಾ ಸಮಸ್ಯೆ ಎಂದರೆ ಬರಗಾಲ ಬರ್ತದೆ. ಊಟ ಮಾಡಲಿಕ್ಕೆ ಆಹಾರ ಧಾನ್ಯ ಸಿಗೋದಿಲ್ಲ. ಆಗ ಜನ ಆಹಾರಕ್ಕಾಗಿ ಹೊಡೆದಾಡ್ತಾರೆ. उस समय कितना निडर बनना पड़ेगा. लड़ाई में कितने पहलवान होते. कहते हैं मरना और मारना है, जान का भी डर नहीं. ಯುದ್ಧ ಮಾಡುವಂಥ ಸೈನಿಕರು ಒಂದೇ ಮಾತನ್ನು ಹೇಳ್ತಿರ್ತಾರೆ, ಒಂದು ನಾವು ಸಾಯಬೇಕು, ಇಲ್ಲದಿದ್ದರೆ ಶತ್ರುಗಳನ್ನು ಸಾಯಿಸಬೇಕು ಅಂತ. ಅವರಲ್ಲಿ ಎಷ್ಟು ಧೈರ್ಯ ಇರ್ತದೆ, ಎಷ್ಟು ನಿರ್ಭಯತೆ ಇರ್ತದೆ. ಅವರಿಗೆ ತಮ್ಮ ಪ್ರಾಣದ ಭಯನೂ ಇರೋದಿಲ್ಲ. ಬಲ್ ಉನ್ಕೋ ಯಹ ಜ್ಞಾನ ನಹೀ ಹೈ ಕಿ ಶರೀರ್ ಛೋಡ್ ದೂಸರಾ ಲೇಂಗೆ, उनको तो सर्विस करनी है. वो लोग सिखाते हैं बोलो गुरु नानक की जय, हनुमान की जय, तुम्हारी शिक्षा है, शिव बाबा को याद करो. ಆ ಸೈನಿಕರಿಗೆ ಗೊತ್ತಿಲ್ಲ ಒಂದು ದೇಹ ಬಿಟ್ಟರೆ ಮತ್ತೊಂದು ದೇಹದಲ್ಲಿ ಹೋಗ್ತೀವಿ ಅಂತ. ಆದರೆ ನಿಮಗೆ ಗೊತ್ತಿದೆ, ಒಂದು ದೇಹ ಬಿಟ್ಟು ಆತ್ಮ ಮತ್ತೊಂದು ದೇಹದಲ್ಲಿ ಪುನರ್ಜನ್ಮ ಪಡ್ಕೊಳ್ತದೆ. ಯುದ್ಧ ಮಾಡುವಂಥವರು ಧೈರ್ಯದಿಂದ ಯುದ್ಧ ಮಾಡ್ತಾರೆ. ಅವರವರ ಇಷ್ಟ ದೇವತೆಗಳನ್ನು ನೆನ್ಪು ಮಾಡ್ತಾರೆ. ಸಿಖ್ ಧರ್ಮದವರು ಗುರು ನಾನಕನಿಗೆ ಜಯವಾಗಲಿ ಅಂತ ಘೋಷಣೆ ಕೂಗ್ತಾರೆ. ಹಿಂದೂಗಳು ಹರ ಹರ ಮಹಾದೇವ ಅಂತ ಹೇಳ್ತಾರೆ, ಅಥವಾ ಹನುಮಾನ್ ಕಿ ಜಯ ಅಂತ ಹೇಳ್ತಾರೆ. ಇಲ್ಲಿ ನೀವು ಯಾರ ಹೆಸರನ್ನೂ ಸಹ ಬಾಯಿಯಿಂದ ಹೇಳುವ ಅಗತ್ಯ ಇಲ್ಲ. ಆಂತರಿಕವಾಗಿ ಶಿವ ತಂದೆಯನ್ನು ನೆನಪು ಮಾಡಬೇಕು. ವಹ ನೌಕರಿ ತೋ ಕರ್ನಿ ಹಿ ಹೈ ಅಥವಾ ದೇಶ ಕಿ ಸೇವಾ ತೋ ಕರ್ನಿ ಹಿ. ಬಾಬನ ಮಕ್ಕಳು ಕೆಲವರು ಸೈನ್ಯದಲ್ಲಿ ಇದ್ದಾರೆ. ಅದನ್ನು ಆ ಒಂದು ಕರ್ತವ್ಯವನ್ನು ಅವರು ಮಾಡಲೇಬೇಕಾಗ್ತದೆ. ಅದು ಅವರ ನೌಕರಿ ಆಗಿದೆ. जैसे तुम शिव बाबा को याद करते हो, इस प्रकार कोई भी याद नहीं करते. ಶಿವ ಕೆ ಭಗತ್ ತೋ ಢೇರ್ ಹೈ. ಆದರೆ ನೀವು ಯಾವ ರೀತಿಯಲ್ಲಿ ಅಂತರಾಳದಿಂದ ಶಿವನನ್ನು ನೆನಪು ಮಾಡ್ತೀರಿ, ಆ ರೀತಿಯಲ್ಲಿ ಯಾವ ಭಕ್ತರೂ ಸಹ ಆ ಶಿವ ಪರಮಾತ್ಮನನ್ನು ನೆನಪು ಮಾಡೋದಿಲ್ಲ. तुमको डायरेक्शन मिलते हैं, शिव बाबा को याद करो. वापिस जाना है, फिर स्वर्ग में आना है. अब सूर्यवंशी चंद्रवंशी दोनों ही राज्य स्थापन हो रहे. यह ज्ञान सबको मिलेगा. जो प्रजा बनने लायक होगा वह उतना ही समझेगा. ಬಾಬಾ ಹೇಳ್ತಾರೆ, ಈಗ ನೀವು ನೆನಪು ಮಾಡಿ ವಾಪಸ್ ಮನೆಗೆ ಹೋಗಬೇಕಾಗಿದೆ, ಮುಂದೆ ಸ್ವರ್ಗದಲ್ಲಿ ಬರಬೇಕಾಗಿದೆ. ಕೊನೆಗೆ ಈ ಜ್ಞಾನ ಎಲ್ಲರಿಗೂ ಸಿಗ್ತದೆ. ಆದರೆ ಅವರವರ ಪದವಿಯ ಅನುಸಾರವಾಗಿ ಅಷ್ಟೇ ಅವರು ತಿಳ್ಕೊತಾರೆ. ಪ್ರಜಾ ಆಗುವಂಥವರು ಅಷ್ಟೇ ಪ್ರಮಾಣದಲ್ಲಿ ಜ್ಞಾನ ಕೇಳ್ತಾರೆ, ತಿಳ್ಕೊತಾರೆ. कोई कहे परमात्मा का या आत्मा का साक्षात्कार हो, परंतु साक्षात्कार से कोई फ़ायदा नहीं. समझो लाइट चिंगारी देखी, परंतु समझेंगे कुछ भी नहीं. किसकी आत्मा है? वह परमात्मा है. देवताओं के साक्षात्कार में फिर भी कुछ भबका होता है, खुशी होती. यहाँ तो यह भी नहीं जानते
कि परमात्मा का रूप क्या है. ಕೆಲವರು ಆತ್ಮ ಪರಮಾತ್ಮನ ಸಾಕ್ಷಾತ್ಕಾರ ಆಗಲಿ ಅಂತ ಬಯಸ್ತಾರೆ. ಆದರೆ ಕೇವಲ ಒಂದು ಬೆಳಕು ಅಥವಾ ಜ್ಯೋತಿಯನ್ನು ನೋಡುವುದರಿಂದ ಅವರಿಗೆ ಯಾವುದೇ ರೀತಿಯ ಲಾಭ ಸಿಗೋದಿಲ್ಲ. ಇನ್ನೇನು ದೇವತೆಗಳ ಸಾಕ್ಷಾತ್ಕಾರ ನೋಡಿದರೆ ಸ್ವಲ್ಪ ಖುಷಿಯಾದರೂ ಆಗ್ತದೆ. ಯಾಕೆಂದರೆ ಅವರ ರೂಪ ಅಲಂಕಾರಿ ರೂಪ ಆಗಿರ್ತದೆ. ಬಿಂದುವಿನ ಸಾಕ್ಷಾತ್ಕಾರದಿಂದ ಏನೂ ಲಾಭ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಜಿತನಿ ಪಿछाड़ी होती जाएगी बाबा बुद्धि का ताला खोलता जाएगा. ಸ್ವರ್ಗ में आना यह भी ಸೌಭಾಗ್ಯ है. ಕೊನೆಗೆ ಅನೇಕರ ಬುದ್ಧಿಯ ಬೀಗವನ್ನು ಬಾಬಾ ತೆರಿತಾ ಹೋಗ್ತಾರೆ. ಸ್ವರ್ಗದಲ್ಲಿ ಬರೋರೆಲ್ಲರೂ ಈ ಜ್ಞಾನ ಕೇಳ್ತಾರೆ, ಪರಮಾತ್ಮನ ಪರಿಚಯ ತಿಳ್ಕೊತಾರೆ. ಸ್ವರ್ಗದಲ್ಲಿ ಬರುವುದು ಸಹ ಒಂದು ಸೌಭಾಗ್ಯ ಆಗಿದೆ. ಸ್ವರ್ಗಕ್ಕೆ ಸುಖ और कोई देख न सके. स्वर्ग में यथा राजा तथा प्रजा रहते. अब न्यू दिल्ली नाम रखा है, परंतु न्यू भारत कब था? यह पुराना भारत है. नए भारत में सिर्फ देवता धर्म था. बिल्कुल थोड़े थे, अब तो बहुत है. कितना रात दिन का फ़र्क है, अखबार में भी समझा सकते. तुम न्यू दिल्ली न्यू भारत कहते हो, परंतु नव भारत न्यू दिल्ली तो नई दुनिया में होगी. ಸ್ವರ್ಗದ ಸುಖವನ್ನು ನೀವು ಭಾರತೀಯರು ಮಾತ್ರ ಅನುಭವಿಸ್ತೀರಿ. ಇವತ್ತು ಭಾರತ ಹಳೆ ಭಾರತ ಆಗಿದೆ, ದೆಹಲಿಯು ಹಳೆ ದೆಹಲಿ ಆಗಿದೆ. ಸತ್ಯಯುಗದಲ್ಲಿ ನವ ಭಾರತ ಇರ್ತದೆ, ನವ ದೆಹಲಿ ಇರ್ತದೆ. वह पैराडाइज होगा, सो तुम कैसे बना सकते हो? यही तो समझना है. यहाँ अनेक धर्म है, वहाँ एक धर्म है. सारी समझने की बातें. हम सब मूल वतन से आए, सब आत्माएं ज्योतिर्बिंदु स्टार मिसल. जैसे स्टार आकाश में खड़े हैं, कोई गिरते भी नहीं, ऐसे हम आत्माएं ब्रह्मांड में रहती है. ಅಲ್ಲಿ ಒಂದೇ ಧರ್ಮ ಇರ್ತದೆ, ಇಲ್ಲಿ ಅನೇಕ ಧರ್ಮಗಳಿವೆ. ಈ ಥರ ಧರ್ಮಗಳ ಬಗ್ಗೆಯೂ ಸಹ ಯಥಾರ್ಥವಾಗಿ ತಿಳ್ಕೋಬೇಕು. ನಾವೆಲ್ಲ ಬಿಂದು ಸ್ವರೂಪ ಆತ್ಮರು, ಮೂಲ ವತನದಿಂದ ಇಲ್ಲಿಗೆ ಬಂದಿದ್ದೇವೆ. बच्चों को अब मालूम पड़ा है कि निर्वाण धाम में आत्मा बोल न सके, क्योंकि शरीर नहीं. तुम कहते हो हम आत्माएं परम धाम की रहने वाली है. यह नई बात है. शास्त्रों में लिख दिया कि आत्मा बुदबुदा है, सागर में समा जाती. ನಾವೆಲ್ಲ ಆತ್ಮರು ಸ್ವತಂತ್ರ ಅಸ್ತಿತ್ವವುಳ್ಳಂತಹ ಜ್ಯೋತಿರ್ಬಿಂದು ಆತ್ಮರು ನಿರ್ವಾಣ ಧಾಮದಲ್ಲಿ ವಾಸ ಮಾಡ್ತೇವೆ ಎಂಬ ವಿಚಾರ ಮೊದಲು ನಮಗೆ ಗೊತ್ತಿರಲಿಲ್ಲ. ಆ ನಿರ್ವಾಣ ಧಾಮದಲ್ಲಿ, ಪರಮಧಾಮದಲ್ಲಿ ಆತ್ಮ ಮಾತಾಡೋದಿಲ್ಲ, ಕರ್ಮ ಮಾಡೋದಿಲ್ಲ. ಯಾಕೆ ಅಂದರೆ ಅಲ್ಲಿ ದೇಹ ಇರೋದಿಲ್ಲ. ಆದರೆ ಆ ಪರಮಧಾಮವೇ ನಮ್ಮ ಮೂಲ ಸ್ಥಾನ ಆಗಿದೆ ಅನ್ನೋದು ಹೊಸ ವಿಚಾರ ಬಾಬಾ ನಮಗೆ ಹೇಳಿಕೊಟ್ರು. ಶಾಸ್ತ್ರಗಳಲ್ಲಿ ಆತ್ಮಕ್ಕೆ ನೀರಿನ ಗುಳ್ಳೆ ಅಂತ ಹೇಳಲಾಗಿದೆ. ಎಲ್ಲ ಆತ್ಮರು ನೀರಿನ ಗುಳ್ಳೆಗಳು. ದೇಹ ಬಿಟ್ಟಾಗ ಗುಳ್ಳೆ ಹೊಡೆದು ಹೋಗ್ತದೆ, ಸಾಗರದಲ್ಲಿ ಸಮಾವೇಶ ಆಗ್ತದೆ ಅಂತ ಬರೆದಿದ್ದಾರೆ. यह ज्ञान किसी की बुद्धि में नहीं, बाप आकर समझाते हैं. हम ही राज्य लेते हैं, हम ही राज्य गवाते हैं. ಈ ಜ್ಞಾನ ಯಾರ ಬುದ್ಧಿಯಲ್ಲಿನೂ ಇಲ್ಲ. ತಂದೆನೇ ಬಂದು ತಿಳಿಸಿದಾಗ ನಮ್ಮ ಬುದ್ಧಿಯಲ್ಲಿ ಅದು ಧಾರಣೆ ಆಗ್ತಾ ಇದೆ.
ಬಾಬಾ ನಮಗೆ ರಾಜ್ಯ ಕೊಡ್ತಾರೆ, ಆ ರಾಜ್ಯವನ್ನು ನಾವು ರಾವಣ ರಾಜ್ಯದಲ್ಲಿ ಕಳ್ಕೋತೀವಿ. ಇನ್ಕಿ ನೋ ಎಂಡ್, ಡ್ರಾಮಾ ಸೆ ಕೋಯಿ छूट नहीं सकता. ಈ ನಾಟಕಕ್ಕೆ ಕೊನೆಯೇ ಇಲ್ಲ. ಇದು ಅನಾದಿ ಅವಿನಾಶಿ ನಾಟಕ ಆಗಿದೆ. ಕಿತನಿ ಸಹಜ ಬಾತೆ किसी की बुद्धि में ठहरती नहीं. आत्मा को 84 जन्मों के चक्र का मालूम पड़ा है, जिससे चक्रवर्ती महाराजा महारानी बनते. यह सब खत्म होने वाला है. विनाश सामने खड़ा है, फिर क्यों लोभ जास्ती करे धन इकट्ठा करने का. ಬಾಬಾ ಹೇಳ್ತಾರೆ, ಅಂತಿಮ ಸಮಯ ಬಂದಿದೆ, ವಿನಾಶ ಎದುರಿಗೆ ನಿಂತಿದೆ. ನಾವ್ಯಾಕೆ ಲೋಭ ಮಾಡಬೇಕು? ಯಾಕೆ ಹಣವನ್ನು ಲೋಭದಿಂದ ಸಂಗ್ರಹ ಮಾಡ್ಕೋಬೇಕು? सर्विसेबल बच्चा है तो उनकी यज्ञ से पालना होती. सर्विस नहीं करते तो ऊंचा पद भी नहीं मिलेगा. बाबा से पूछ सकते हो, हम इतनी सर्विस करते हैं जो ऊंचा पद पाए. बाबा कहते, आसार ऐसे दिखाई देते हैं जो तुम प्रजा में चले जाएंगे. ಯಾರಾದರೂ ತಂದೆಗೆ ನಾನು ಉನ್ನತ ಪದವಿಗೆ ಯೋಗ್ಯ ಆಗಿದ್ದೇನೆಯೇ ಅಂತ ಕೇಳಿದರೆ ಬಾಬಾ ನಿಮ್ಮ ಲಕ್ಷಣಗಳನ್ನು ನೋಡಿ ಹೇಳ್ತಾರೆ, ನೀವು ಪ್ರಜಾ ಪದವಿಗೆ ಅರ್ಹರಾಗಿದ್ದೀರಿ. ಯಹಾ ಹಿ ಮಾಲೂಮ್ ಪಡ್ ಜಾತಾ ಹೈ. ಭವಿಷ್ಯದಲ್ಲಿ ಯಾರಿಗೆ ಯಾವ ಪದವಿ ಇದೆ ಅನ್ನೋದು ಸಂಗಮ ಯುಗದ ಲಕ್ಷಣಗಳಿಂದ ಗೊತ್ತಾಗ್ತದೆ. छोटे छोटे बच्चों को भी सिखलाकर इतना होशियार बनाना चाहिए जो प्रदर्शनी में सर्विस करके शो करे. ಚಿಕ್ಕ ಚಿಕ್ಕ ಮಕ್ಕಳಿಗೂ ಜ್ಞಾನ ಹೇಳಿ ಬುದ್ಧಿವಂತರನ್ನಾಗಿ ಮಾಡಬೇಕು. ಅವರು ಹೋಗಿ ಚಿತ್ರಗಳ ಬಗ್ಗೆ ವಿವರಣೆ ತಿಳಿಸ್ತಾ ಹೋಗಬೇಕು. अच्छा मीठे मीठे सिकिलदे बच्चों प्रति मात पिता बाप दादा का याद प्यार. गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. ಧಾರಣೆಗಾಗಿ ಮುಖ್ಯಾಂಶಗಳು. ತಂದೆಯ ಸಮಾನ ನಿರ್ಭಯ ನಿಡರ ಆಗಬೇಕು. ಧೈರ್ಯದಿಂದ ಕೆಲಸ ಮಾಡಬೇಕು, ಭಯ ಪಡಬಾರದು. बाप समान निर्भय निडर बनना है. धैर्यता से काम लेना है, घबराना नहीं. ಎರಡನೇದು, विनाश सामने आया है, इसलिए जास्ती धन इकट्ठा करने का लोभ नहीं करना है. ऊंच पद के लिए ईश्वरीय सेवा कर कमाई जमा करनी. ವಿನಾಶ ಎದುರಿಗೆ ನಿಂತಿದೆ, ಆದ್ದರಿಂದ ಹಣವನ್ನು ಸಂಗ್ರಹ ಮಾಡಿಕೊಳ್ಳುವ ಲೋಭ ನಿಮ್ಮಲ್ಲಿ ಇರಬಾರದು. ಉನ್ನತ ಪದವಿಗಾಗಿ ಈಶ್ವರೀಯ ಸೇವೆಯನ್ನು ಮಾಡಿ ಆತ್ಮಿಕ ಸಂಪಾದನೆ ಜಮಾ ಮಾಡ್ಕೋಬೇಕು. वरदान. सर्व खजाने जमा कर रूहानी फ़कुर में रहने वाले ಬೇಫಿಕರ್ ಬಾದಶಾಹ ಭವ. ಸರ್ವ ಖಜಾನೆಗಳನ್ನು ಜಮಾ ಮಾಡಿಕೊಂಡು ಆತ್ಮಿಕ ನಶೆಯಲ್ಲಿ ಇರುವಂತಹ ನಿಶ್ಚಿಂತ ಚಕ್ರವರ್ತಿಗಳಾಗಿರಿ. बाप द्वारा सब बच्चों को अखुट खजाने मिले. जिसने अपने पास जितने खजाने जमा किए हैं उतना उनकी चलन और चेहरे में वह रूहानी नशा दिखाई देता है. जमा करने का रूहानी फ़कुर अनुभव होता है. जिसे जितना रूहानी फ़कुर रहता उतना उनके हर कर्म में वह बेफिक्र बादशाह की झलक दिखाई देती. क्योंकि जहाँ फ़कुर है
वहाँ फ़िक्र नहीं रह सकता। तो ऐसे बेफिक्र बादशाह है, वह सदा प्रसन्न चित्त है। ಬಾಪ್ ದಾದಾರವರಿಂದ ಎಲ್ಲ ಮಕ್ಕಳಿಗೂ ಅಪಾರವಾದ ಅನ್ಲಿಮಿಟೆಡ್ ಖಜಾನೆ ಸಿಕ್ಕಿದೆ. ಅಸೀಮಿತವಾದಂಥ ಖಜಾನೆ ಸಿಕ್ಕಿದೆ. ಯಾರು ಎಷ್ಟು ಖಜಾನೆಯನ್ನು ಜಮಾ ಮಾಡಿಕೊಳ್ತಾರೆ ಅಷ್ಟೇ ಅವರ ಚಲನೆಯಲ್ಲಿ, ಅವರ ಚೆಹರೆಯ ಮೇಲೆ ಆ ಆತ್ಮಿಕ ನಶೆ ಕಾಣ್ತಾ ಇರ್ತದೆ. ಪ್ರಾಪ್ತಿಯ ಆತ್ಮಿಕ ನಶೆ ಅವರು ಅನುಭವ ಮಾಡ್ತಾರೆ. ಯಾರು ಆತ್ಮಿಕ ನಶೆಯಲ್ಲಿ ಇರ್ತಾರೋ ಅವರು ಪ್ರತಿಯೊಂದು ಕರ್ಮವನ್ನು ನಿಶ್ಚಿಂತ ಚಕ್ರವರ್ತಿಯಾಗಿ ಹಗೂರತೆಯಿಂದ ಮಾಡ್ತಾರೆ. ನಿಶ್ಚಿಂತ ಚಕ್ರವರ್ತಿಯ ಲಕ್ಷಣಗಳು ಅವರಲ್ಲಿ ಕಾಣಿಸ್ತವೆ. ಆದ್ದರಿಂದ ತಂದೆ ಕೊಡುವ ಎಲ್ಲ ಖಜಾನೆಗಳನ್ನು ಜಮಾ ಮಾಡಿಕೊಂಡು ನಿಶ್ಚಿಂತ ಚಕ್ರವರ್ತಿ ಮತ್ತು ಸದಾ ಪ್ರಸನ್ನ ಚಿತ್ತ ಆಗಿರಿ. श्लोगन। ज्ञानी तो आत्मा वह है जो ज्ञान डांस के साथ संस्कार मिलन की डांस जानता है। ಜ್ಞಾನಿ ಆತ್ಮ ಯಾರೆಂದರೆ ಜ್ಞಾನ ನೃತ್ಯದ ಜೊತೆಗೆ ಯಾರು ಸಂಸ್ಕಾರ ಮಿಲನದ ನೃತ್ಯವನ್ನು ತಿಳ್ಕೊಂಡಿರ್ತಾರೆ, ಮಾಡ್ತಾರೆ, ಅವರೇ ಜ್ಞಾನಿ ಆತ್ಮ ಆಗಿರ್ತಾರೆ. ಅಚ್ಚ. ಓಂ ಶಾಂತಿ. ಓಂ ಶಾಂತಿ.